ಕಾಂಟ್ರವರ್ಸಿ, ನೂರಾರು ಕನ್ಫ್ಯೂಷನ್ಸ್ ಬಳಿಕ ಕೊನೆಗೂ ಕೂಡ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಆರಂಭಗೊಂಡಿದೆ. ಮೊದಲ ಪಂದ್ಯದಲ್ಲೇ ಪಾಕಿಸ್ತಾನ ಮತ್ತು ನ್ಯೂಜಿಲೆಂಡ್ ನಡುವೆ ಹೈ ವೋಲ್ಟೇಜ್ ಫೈಟ್ ನಡೀತಾ ಇದೆ. ಇದೀಗ ಭಾರತ ಟೂರ್ನಿಯ 2ನೇ ಪಂದ್ಯದಲ್ಲೇ ಬಾಂಗ್ಲಾ ವಿರುದ್ಧ ಅಖಾಡಕ್ಕಿಳಿಯಲಿದೆ. ಗೆಲುವಿನ ಮೂಲಕ ಟೂರ್ನಿಯನ್ನ ಆರಂಭ ಮಾಡೋಕೆ ರೆಡಿಯಾಗಿರುವಂಥ ಟೀಮ್ ಇಂಡಿಯಾದಲ್ಲಿ ಏನೆಲ್ಲ ಬದಲಾವಣೆಗಳು ಆಗುತ್ತೆ, ಪ್ಲೇಯಿಂಗ್ 11 ಹೇಗಿರುತ್ತೆ, KL ರಾಹುಲ್ಗೆ ಯಾವ ಸ್ಲಾಟ್ ಕೊಡ್ತಾರೆ, ಉಭಯ ತಂಡಗಳ ಹೆಡ್ ಟು ಹೆಡ್ ರೆಕಾರ್ಡ್ಸ್ ಹೇಗಿದೆ, ಈ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಪಾಕಿಸ್ತಾನ ಬರೋಬ್ಬರಿ 3 ದಶಕಗಳ ಬಳಿಕ ಐಸಿಸಿ ಟೂರ್ನಿಯನ್ನು ಆಯೋಜನೆ ಮಾಡಿದೆ. ಪಾಕಿಸ್ತಾನದಲ್ಲಿ ಕೊನೆಯ ಬಾರಿಗೆ ಐಸಿಸಿ ಟೂರ್ನಿ ನಡೆದಿದ್ದು 1996ರಲ್ಲಿ. ಭಾರತ ಹಾಗೆ ಶ್ರೀಲಂಕಾದ ಜೊತೆ ಪಾಕಿಸ್ತಾನ ಕೂಡ ಏಕದಿನ ವಿಶ್ವಕಪ್ಗೆ ಜಂಟಿ ಆತಿಥ್ಯವನ್ನು ವಹಿಸಿತ್ತು. ಆ ಬಳಿಕ ಇದೇ ಮೊದಲ ಬಾರಿಗೆ ಐಸಿಸಿ ಟೂರ್ನಿಗೆ ವೇದಿಕೆಯಾಗಿದೆ. ಭದ್ರತೆ ಕಾರಣದಿಂದ ತನ್ನೆಲ್ಲ ಪಂದ್ಯಗಳನ್ನು ದುಬೈನಲ್ಲಿ ಆಡ್ತಾ ಇರುವಂತ ಭಾರತ ಗುರುವಾರ ತನ್ನ ಮೊದಲ ಪಂದ್ಯದಲ್ಲಿ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಈ ಪಂದ್ಯಕ್ಕಾಗಿ ಟೀಮ್ ಇಂಡಿಯಾದಲ್ಲಿ ಕೆಲವೊಂದಷ್ಟು ಚೇಂಜಸ್ ಕೂಡ ಮಾಡಲಾಗುತ್ತೆ. ಫೆಬ್ರವರಿ 20ರಂದು ನಡೆಯಲಿರುವಂತಹ ಈ ಪಂದ್ಯದಲ್ಲಿ ಗೆದ್ದು ಶುಭಾರಂಭ ಮಾಡೋಕೆ ಟೀಮ್ ಇಂಡಿಯಾ ಕೂಡ ಕಾಯ್ತಾ ಇದೆ. ಇಂಗ್ಲೆಂಡ್ ಮಣಿಸಿದ ಜೋಶ್ನಲ್ಲಿದೆ ಟೀಮ್ ಇಂಡಿಯಾ. ಸದ್ಯ ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಯಲ್ಲಿ ಕ್ಲೀನ್ ಸ್ವೀಪ್ ಸಾಧಿಸಿರುವಂತಹ ಟೀಮ್ ಇಂಡಿಯಾ ಆಟಗಾರರು ಭರ್ಜರಿ ಫಾರ್ಮ್ನಲ್ಲಿದ್ದಾರೆ. ಹೀಗಾಗಿ ನಿರೀಕ್ಷೆಗಳು ಕೂಡ ಜಾಸ್ತಿನೇ ಆಗಿವೆ. ಭಾರತವೇ ಟ್ರೋಫಿಯನ್ನ ಗೆಲ್ಲುವಂತ ಹಾಟ್ ಫೇವರೇಟ್ ಟೀಮ್ ಆಗಿ ಕೂಡ ಕಾಣಿಸಿಕೊಳ್ತಾ ಇದೆ. ಅದೇ ಕಾರಣಕ್ಕೆ ಆಂಗ್ಲರನ್ನ ಸದೆ ಬಡಿದ ಪ್ಲೇಯಿಂಗ್ 11 ಆಟಗಾರರನ್ನೇ ಕಣಕ್ಕಿಳಿಸೋದು ಬಹುತೇಕ ಫೈನಲ್ ಆಗಿದೆ. ರೋಹಿತ್ ಶರ್ಮಾ ಹಾಗೆ ಶುಭ್ಮನ್ ಗಿಲ್ ಅವರು ಇಲ್ಲೂ ಕೂಡ ಓಪನರ್ಸ್ ಆಗಿ ಇನ್ನಿಂಗ್ಸ್ ಅನ್ನು ಆರಂಭಿಸಲಿದ್ದಾರೆ. ಉಳಿದಂತೆ ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್ ಸಹ ಮಿಡಲ್ ಆರ್ಡರ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಇನ್ನು ಕನ್ನಡಿಗ KL ರಾಹುಲ್ ಅವರಿಗೆ ಇಲ್ಲೂ ಕೂಡ 5ನೇ ಸ್ಲಾಟ್ನಲ್ಲಿ ಆಡಿಸಬಹುದು. ಇನ್ನು ಆಲ್ರೌಂಡರ್ಗಳಾಗಿ ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ರವೀಂದ್ರ ಜಡೇಜಾಗೆ ಚಾನ್ಸ್ ಪಡಿತಾರೆ. ಇನ್ನು ವರುಣ್ ಚಕ್ರವರ್ತಿ, ಕುಲ್ದೀಪ್ ಯಾದವ್ ಒಂದೇ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಇನ್ನು ವೇಗದ ಬೌಲಿಂಗ್ ವಿಭಾಗದಲ್ಲಿ ಮೊಹಮ್ಮದ್ ಶಮಿ ಮತ್ತು ಅರ್ಷದೀಪ್ ಸಿಂಗ್ ಕಾಣಿಸಿಕೊಳ್ಳಬಹುದು. ದುಬೈನ ಕ್ರೀಡಾಂಗಣ ವೇಗದ ಬೌಲರ್ಗಳಿಗೆ ಕೊಂಚ ನೆರವಾಗೋ ಸಾಧ್ಯತೆ ಇರೋದ್ರಿಂದ ಅಂತಿಮವಾಗಿ ಪ್ಲೇಯಿಂಗ್ 11 ಅನ್ನ ರೆಡಿ ಮಾಡಲಾಗುತ್ತೆ. ಬಾಂಗ್ಲಾ ವಿರುದ್ಧ ಭಾರತದ ಪ್ರಾಬಲ್ಯ ಕಂಟಿನ್ಯೂ ಆಗುತ್ತಾ? ಭಾರತ ಮತ್ತು ಬಾಂಗ್ಲಾ ಮ್ಯಾಚ್ ಅಂತ ಬಂದಾಗ ಭಾರತವೇ ಬಲಿಷ್ಠ ಅನ್ನೋದು ಸಾಕಷ್ಟು ಸಲ ಪ್ರೂವ್ ಆಗಿದೆ. ಏಕದಿನ ಮಾದರಿಯಲ್ಲೂ ಕೂಡ ಟೀಮ್ ಇಂಡಿಯಾವೇ ಮೇಲುಗೈ ಸಾಧಿಸಿದೆ. ಎರಡೂ ತಂಡಗಳು ಇಲ್ಲಿಯವರೆಗೆ ಪರಸ್ಪರ 41 ODI ಪಂದ್ಯಗಳನ್ನಾಡಿವೆ. ಈ ಪೈಕಿ ಭಾರತ ಆ ಪಂದ್ಯಗಳಲ್ಲಿ ಸುಮಾರು 80% ಪಂದ್ಯಗಳನ್ನು ಗೆದ್ದುಕೊಂಡಿದೆ. ಇದುವರೆಗೆ ಉಭಯ ತಂಡಗಳು ಏಕದಿನ ಮಾದರಿಯಲ್ಲಿ ಒಟ್ಟು 41 ಸಲ ಮುಖಾಮುಖಿಯಾಗಿವೆ. ಈ ಪೈಕಿ ಬಾಂಗ್ಲಾದೇಶದ ವಿರುದ್ಧ ಟೀಮ್ ಇಂಡಿಯಾ ಬರೋಬ್ಬರಿ 32 ಪಂದ್ಯಗಳನ್ನು ಗೆದ್ದುಕೊಂಡಿದೆ. ಬಟ್ ಬಾಂಗ್ಲಾದೇಶ ಇಲ್ಲಿಯವರೆಗೆ ಮೆನ್ ಇನ್ ಬ್ಲೂ ವಿರುದ್ಧ ಕೇವಲ 8 ಪಂದ್ಯಗಳನ್ನು ಮಾತ್ರ ಗೆದ್ದಿದೆ. ಹಾಗೆ ಭಾರತ ಮತ್ತು ಬಾಂಗ್ಲಾದೇಶ ಇದುವರೆಗೆ ದುಬೈನಲ್ಲಿ ಪರಸ್ಪರ 2 ODI ಪಂದ್ಯಗಳನ್ನಾಡಿವೆ. 2018ರ ಏಷ್ಯಾ ಕಪ್ನಲ್ಲಿ ಭಾರತ 2 ಪಂದ್ಯಗಳನ್ನು ದುಬೈನಲ್ಲಿ ಗೆದ್ದುಕೊಂಡಿತ್ತು. ಕಳೆದ 5 ಪಂದ್ಯಗಳಲ್ಲಿ ಬಾಂಗ್ಲಾದೇಶದ ಮೇಲುಗೈ. ಇನ್ನು ಬಾಂಗ್ಲಾ ಟೀಮ್ ನಮಗೆ ವೀಕ್ ಆಗಿ ಕಾಣಿಸ್ತಾ ಇದ್ರೂ ಕೂಡ ಅವರನ್ನು ಅಷ್ಟು ಈಸಿಯಾಗಿ ತಗೊಳ್ಳೋಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಕಳೆದ ಉಭಯ ತಂಡಗಳ ನಡುವಿನ 5 ಪಂದ್ಯಗಳು. ಇಂಡಿಯಾ ವರ್ಸಸ್ ಬಾಂಗ್ಲಾದೇಶದ ಪೈಪೋಟಿಯಲ್ಲಿ ಭಾರತ ಪ್ರಾಬಲ್ಯ ಸಾಧಿಸಿದ್ರೂ ಕೂಡ ಇತ್ತೀಚಿನ ಪಂದ್ಯಗಳಲ್ಲಿ ಬಾಂಗ್ಲಾದೇಶ ಮೇಲುಗೈ ಸಾಧಿಸಿದೆ. ಉಭಯ ತಂಡಗಳ ನಡುವಿನ ಕೊನೆಯ 5 ಏಕದಿನ ಮಾದರಿಯ ಪಂದ್ಯಗಳಲ್ಲಿ ಬಾಂಗ್ಲಾದೇಶ ತಂಡ 3 ಪಂದ್ಯಗಳನ್ನು ಗೆದ್ದುಕೊಂಡಿದೆ. ಹಾಗೆ ಭಾರತ 2 ಪಂದ್ಯಗಳನ್ನು ಗೆದ್ದಿದೆ. ಹೀಗಾಗಿ ದುಬೈನಲ್ಲಿ ನಡೆಯಲಿರುವಂತಹ ಗುರುವಾರದ ಪಂದ್ಯ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಬಾಂಗ್ಲಾ ವಿರುದ್ಧ ಸ್ಫೋಟಕ ಬ್ಯಾಟಿಂಗ್ ಮಾಡ್ತಾರಾ ಕೊಹ್ಲಿ? ಉಭಯ ದೇಶಗಳ ಏಕದಿನ ಮಾದರಿಯ ಹಣಾಹಣಿ ನೋಡಿದಾಗ ಬಾಂಗ್ಲಾ ವಿರುದ್ಧ ಅತಿ ಹೆಚ್ಚು ಸ್ಕೋರ್ ಮಾಡಿರೋ ದಾಖಲೆ ವಿರಾಟ್ ಕೊಹ್ಲಿ ಅವರ ಹೆಸರಿನಲ್ಲಿದೆ. ಭಾರತದ ಈ ಮಾಜಿ ನಾಯಕ ಕೊಹ್ಲಿ ಬಾಂಗ್ಲಾದೇಶ ವಿರುದ್ಧ ಇದುವರೆಗೆ 16 ಏಕದಿನ ಮಾದರಿಯ ಪಂದ್ಯಗಳನ್ನಾಡಿದ್ದಾರೆ. ಈ ಪೈಕಿ 910 ರನ್ಗಳನ್ನು ಗಳಿಸಿದ್ದಾರೆ. ಅದರಲ್ಲಿ 50 ಓವರ್ಗಳ ಮಾದರಿಯಲ್ಲಿ ಬಾಂಗ್ಲಾದೇಶದ ವಿರುದ್ಧ 5 ಶತಕಗಳು ಹಾಗೆ 3 ಅರ್ಧ ಶತಕಗಳನ್ನು ಕೂಡ ಸಿಡಿಸಿದ್ದಾರೆ. ಹೀಗಾಗಿ ಈ ಪಂದ್ಯದಲ್ಲೂ ಕೂಡ ಕೊಹ್ಲಿ ಅಬ್ಬರಿಸುವಂತ ನಿರೀಕ್ಷೆ ಇದೆ. ಮತ್ತೊಂದು ಕಡೆ ಬಾಂಗ್ಲಾದೇಶದ ಪರವಾಗಿ ಈ ದಾಖಲೆಯನ್ನು ಅವರ ಮಾಜಿ ನಾಯಕ ಶಕೀಬ್ ಅಲ್ ಹಸನ್ ಅವರು ಹೊಂದಿದ್ದಾರೆ. ಅನುಭವಿ ಆಲ್ರೌಂಡರ್ ಆಗಿರುವಂತ ಆಟಗಾರ ಭಾರತದ ವಿರುದ್ಧ 22 ODI ಪಂದ್ಯಗಳನ್ನಾಡಿದ್ದು 9 ಅರ್ಧ ಶತಕಗಳ ಸಹಾಯದಿಂದ 751 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇನ್ನು ಬೌಲರ್ಗಳ ವಿಚಾರಕ್ಕೆ ಬರೋದಾದ್ರೆ ಭಾರತ ವರ್ಸಸ್ ಬಾಂಗ್ಲಾದೇಶ ಏಕದಿನ ಪಂದ್ಯಗಳಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ದಾಖಲೆ ಬಾಂಗ್ಲಾ ಪರ ಆಟಗಾರ ಶಕೀಬ್ ಅವರ ಹೆಸರಿನಲ್ಲಿದೆ. ಇದುವರೆಗೆ ಭಾರತದ ವಿರುದ್ಧ ಆಡಿರುವಂತಹ 22 ಏಕದಿನ ಪಂದ್ಯಗಳಲ್ಲಿ ಬಾಂಗ್ಲಾದೇಶದ ಆಟಗಾರ 29 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. ಇನ್ನು ಭಾರತ ಪರ ಈ ದಾಖಲೆ ಮಾಜಿ ಬೌಲರ್ ಅಜಿತ್ ಅಗರ್ಕರ್ ಅವರ ಹೆಸರಿನಲ್ಲಿದೆ. ಭಾರತ ಮಾಜಿ ಕ್ರಿಕೆಟಿಗ ಬಾಂಗ್ಲಾ ಟೈಗರ್ಸ್ ವಿರುದ್ಧ 8 ಏಕದಿನ ಪಂದ್ಯಗಳನ್ನ
ಆಡಿದ್ದು ಅದರಲ್ಲಿ 16 ವಿಕೆಟ್ಗಳನ್ನು ಕಬಳಿಸಿ ಈ ಲಿಸ್ಟ್ನಲ್ಲಿ ಫಸ್ಟ್ ಪ್ಲೇಸ್ನಲ್ಲಿದ್ದಾರೆ. ಸೊ ಫೈನಲ್ ಆಗಿ ಭಾರತ ವರ್ಸಸ್ ಬಾಂಗ್ಲಾ ನಡುವಿನ ಹೆಡ್ ಟು ಹೆಡ್ ರೆಕಾರ್ಡ್ಸ್ ಅನ್ನ ನೋಡಿದ್ರೆ ಭಾರತವೇ ಪ್ರಾಬಲ್ಯವನ್ನ ಸಾಧಿಸಿದೆ. ಬಟ್ ಕೊನೆಯ 5 ಪಂದ್ಯಗಳ ಸ್ಟಾಟ್ಸ್ ಅನ್ನ ನೋಡಿದ್ರೆ ಬಾಂಗ್ಲಾವನ್ನ ಈಸಿಯಾಗಿ ತೆಗೆದುಕೊಳ್ಬಾರದು ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಹೀಗಾಗಿ ಟೀಂ ಇಂಡಿಯಾ ಆಯ್ಕೆ ಸಮಿತಿ ಅಂತಿಮವಾಗಿ ಯಾರ್ಯಾರನ್ನ ಕಣಕ್ಕಿಳಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ನಿಮ್ಮ ಪ್ರಕಾರ ಪ್ಲೇಯಿಂಗ್ 11 ಹೇಗಿರಬೇಕು, ಹಾಗೆ ಕನ್ನಡಿಗ KL ರಾಹುಲ್ ರನ್ನ ಯಾವ ಸ್ಲಾಟ್ನಲ್ಲಿ ಆಡಿಸಬೇಕು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.